ಹಕ್ಕಿಗಾಗಿ, ಶೈಕ್ಷಣಿಕ ಭವಿಷ್ಯಕ್ಕಾಗಿ, ಒಳ್ಳೆಯ ಆರೋಗ್ಯಕ್ಕಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡುತ್ತಿರುವೆ. ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಅಧ್ಯಕ್ಷ ಸಂಗಮೇಶ್ ಬಬಲೇಶ್ವರ. ಮಕ್ಕಳ ಹಕ್ಕಿಗಾಗಿ, ಶೈಕ್ಷಣಿಕ ಭವಿಷ್ಯಕ್ಕಾಗಿ, ಒಳ್ಳೆಯ ಆರೋಗ್ಯಕ್ಕಾಗಿ ರಾಜ್ಯಾದ್ಯಂತ ನಿರಂತರವಾಗಿ ಇಡೀ ರಾಜ್ಯ ಪ್ರವಾಸ ಮಾಡಿ ಪರಿಶೀಲಿಸುತ್ತಿರುವೆ ಎಂದು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಅಧ್ಯಕ್ಷ ಸಂಗಮೇಶ್ ಬಬಲೇಶ್ವರ ತಿಳಿಸಿದರು. ಅವರು ಅಧಿಕೃತ ಪ್ರವಾಸದ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು. ಬಾಲ ವಿಕಾಸ ಅಕಾಡೆಮಿಗೆ ಅಧ್ಯಕ್ಷನಾಗಿ ಜೂನ್ ತಿಂಗಳಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ರಾಜ್ಯದ 6 ಜಿಲ್ಲೆಗಳ 20ಕ್ಕೂ ಹೆಚ್ಚು ತಾಲೂಕುಗಳಿಗೆ ಭೇಟಿ ನೀಡಿ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಮಕ್ಕಳು ವಾಸ ಮಾಡುವ ವಸತಿ ನಿಲಯಗಳಿಗೆ ತೆರಳಿ ಮಕ್ಕಳೊಂದಿಗೆ ಮುಕ್ತ ಸಂವಾದ ನಡೆಸಿದ್ದಲ್ಲದೆ ಮಕ್ಕಳ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಬಗೆಹರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆ ನೀಡಿರುವೆ ಎಂದ ಅವರು, ವಸತಿ ನಿಲಯಗಳಲ್ಲಿ ಪ್ರಮುಖವಾಗಿ ಸ್ವಚ್ಛತೆ, ಊಟದ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸುತ್ತಿರುವೆ ಎಂದರು. ವಸತಿ ನಿಲಯಗಳಲ್ಲಿ ಮಕ್ಕಳಿಗೆ ಯಾವುದೇ ತೊಂದರೆ ಉಂಟಾದಲ್ಲಿ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಸರಿಪಡಿಸಬೇಕು, ಇಲ್ಲದೆ ಹೋದಲ್ಲಿ ನೇರವಾಗಿ ನನ್ನನ್ನು ಸಂಪರ್ಕಿಸಿ ಎಂದು ಮಕ್ಕಳಿಗೆ ಹೇಳಿರುವೆ ಎಂದ ಅವರು, ರಾಜ್ಯದ 2 ಕೋಟಿಗೂ ಹೆಚ್ಚು ಮಕ್ಕಳ ಭವಿಷ್ಯಕ್ಕಾಗಿ ಬಾಲ ವಿಕಾಸ ಅಕಾಡೆಮಿಯ ಕಾರ್ಯ ಮಾಡುತ್ತಿದೆ ಎಂದರು. ಅಥಣಿ ಪ್ರವಾಸದ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ದೇವರಾಜ್ ಅರಸ್ ನಿಗಮದ ವಸತಿ ನಿಲಯಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದೆ. ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿರುವೆ ಎಂದ ಅವರು, ದೇವರಾಜ್ ಅರಸ್ ನಿಗಮದ ವೆಂಕಟೇಶ್ ಕುಲಕರ್ಣಿ, ಸಮಾಜ ಕಲ್ಯಾಣ ಇಲಾಖೆಯ ಬಸವರಾಜ್ ಯಾದವಾಡ, ಸಿಡಿಪಿಒ ರೇಣುಕಾ ಹೊಸಮನಿ ಉತ್ತಮವಾಗಿ ತಮ್ಮ ಕರ್ತವ್ಯ ನಿಭಾಯಿಸುತ್ತಿರುವ ವಿಷಯ ಕೂಡ ನನ್ನ ಗಮನಕ್ಕೆ ಬಂದಿದೆ ಎಂದರು. ಸತೀಶ್ ಕೋಳಿ, ನ್ಯೂಸ್ ಪಾಸ್ಟ್, ಚಿಕ್ಕೋಡಿ. ಅಧ್ಯಕ್ಷನಾದ ಮೇಲೆ ರಾಜ್ಯಾದ್ಯಂತ ಎಲ್ಲ ಕಡೆ ಮಕ್ಕಳ ಒಂದು ಶ್ರೇಯೋಭಿವೃದ್ಧಿಗಾಗಿ ಅಕಾಡೆಮಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಬೇಕಾಗಿರ್ತಕ್ಕಂಥ ಮತ್ತು ಈ ನಾಡಿನ 2 ಕೋಟಿ ಮಕ್ಕಳ ಒಂದು ಅವರ ಸೃಜನಶೀಲ ವ್ಯಕ್ತಿತ್ವವನ್ನು ಅನಾವರಣಗೊಳಿಸುವಂಥ, ಅವರಿಗೆ ಪೂರಕವಾದಂಥ ಕಾರ್ಯಕ್ರಮಗಳನ್ನು ರೂಪಿಸುವಂಥ ಭಾಳ ದೊಡ್ಡ ಗುರುತರವಾದಂಥ ಜವಾಬ್ದಾರಿ ಅಕಾಡೆಮಿ ಜೊತೆಗೆ ನಾಗರಿಕ ಸಮಾಜದ ಪ್ರತಿಯೊಬ್ಬರ ಮೇಲೆ, ಇವನ್ ಮಾಧ್ಯಮದ ಪಾತ್ರ ಕೂಡ ಇದೆ. ತಾವು ಕೂಡ ನಾವೆಲ್ಲ ಬಂದಲ್ಲಿ ನಮ್ಮನ್ನು ಭೇಟಿಯಾಗಿ ನಮ್ಮನ್ನು ಭಾಳ ಪ್ರೀತಿಯಿಂದ ಜನಪ್ರತಿನಿಧಿಗಳನ್ನಾಗಿರ್ಬೋದು, ನಿಗಮದ ಅಧ್ಯಕ್ಷರುಗಳನ್ನಾಗಿರ್ಬೋದು, ಸಚಿವರು, ಶಾಸಕರನ್ನಾಗಿರ್ಬೋದು, ನಮ್ಮೆಲ್ಲರನ್ನ ಸಮಾಜಮುಖಿಯಾದ ಕೆಲಸಗಳಿಗೆ ತೊಡಗಿಸುವಲ್ಲಿ ಪ್ರೇರಕ ಶಕ್ತಿಯಾಗಿ ಕೆಲಸ ಮಾಡುವುದು ಮಾಧ್ಯಮ. ಹಾಗಾಗಿ ನಿಮ್ಮ ಮಾಧ್ಯಮ ಮಿತ್ರರನ್ನು ನಾನು ಅಭಿನಂದಿಸ್ತೇನೆ. ಇವತ್ತಿನ ನನ್ನ ಅಥಣಿ ಪ್ರವಾಸ ಭಾಳ ಅತ್ಯಂತ ನನಗೆ ಸಂತೋಷವನ್ನು ಕೊಟ್ಟಿದೆ. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಮ್ಮ ಸಿಡಿಪಿಒರವರು ಹಾಗೂ BCMನ ಇಲಾಖೆಯ ತಾಲೂಕಾ ಅಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆ ತಾಲೂಕಾ ಅಧಿಕಾರಿಗಳು ಹಾಗೂ ಅಲ್ಪಸಂಖ್ಯಾತ ವಸತಿ ನಿಲಯಗಳ ಅಧಿಕಾರಿಗಳು, ಇವರ ಎಲ್ಲ ಸಮ್ಮುಖದಲ್ಲಿ ಅವರ ಸಭೆಯನ್ನು ಮಾಡಿ ಅವರಿಂದ ನಾನು ಮಾಹಿತಿಯನ್ನು ತೆಗೆದುಕೊಂಡಿದ್ದೇನೆ. ನಾನು 2 ಹಾಸ್ಟೆಲ್ಗಳಿಗೆ ಕೂಡ ಇವತ್ತು ವಿಸಿಟ್ ಮಾಡಿದ್ದೇನೆ. ಆ ಹಾಸ್ಟೆಲ್ಗಳಲ್ಲಿ ವಿಸಿಟ್ ಮಾಡಿದಾಗ ಅಲ್ಲಿ ಶುಚಿತ್ವವನ್ನು ಕಾಪಾಡಿಕೊಳ್ಬೇಕಾದಂಥ ಅಗತ್ಯ ಇರುವುದರ ಬಗ್ಗೆ ನಿಲಯ ಪಾಲಕರಿಗೆ, ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದೇನೆ. ಜೊತೆಗೆ ಅಲ್ಲಿ ಭೇಟಿ ಕೊಡುವ ಪಾಲಕರ ಜೊತೆ, ಭೇಟಿ ಕೊಡುವ ಯಾರೇ ಮೇಲಾಧಿಕಾರಿಗಳ ಜೊತೆ ಸೌಜನ್ಯಯುತವಾದಂಥ ವರ್ತನೆಯನ್ನು ತಾವು ಮಾಡಬೇಕು ಅಂತಕ್ಕಂಥ ನಿರ್ದೇಶನವನ್ನು ನೀವು ಹೇಳಿದಿರಿ. ನೀವು ಅವರಿಗೆ ಸರಿಯಾದ ಮಾಹಿತಿ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ನೀವು ನನ್ನ ಗಮನಕ್ಕೆ ತಂದ್ರಿ. ನೀವು ಕೂಡ ಅಲ್ಲಿ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಆ ನಿಲಯ ಪಾಲಕರಿಗೆ ನಾನು ನಿರ್ದೇಶನವನ್ನು ಕೊಟ್ಟಿದ್ದೇನೆ. ಏನಂದರೆ, ಸಮಾಜದಲ್ಲಿ ಯಾರೇ ಜವಾಬ್ದಾರಿಯುತ ವ್ಯಕ್ತಿಗಳು ಬಂದು ಮಾಹಿತಿಗಳನ್ನು ಕೇಳಿದಾಗ ನಿಯಮಾನುಸಾರ ಕಾನೂನು ರೀತಿಯ ಮಾಹಿತಿಯನ್ನು ಕೊಡಬಹುದಾದ ಬದ್ಧತೆಗೆ ನೀವು ಒಳಪಟ್ಟಿರ್ತೀರಿ ಅಂತಕ್ಕಂಥ ಒಂದು ಸಂದೇಶವನ್ನು ನಾನು ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ. ಮಾಧ್ಯಮದ ಜವಾಬ್ದಾರಿ, ಈಗ ಮಾಧ್ಯಮ ಮಿತ್ರರ ಬಗ್ಗೆ ನಮ್ಮೆಲ್ಲರಿಗೂ ಗೌರವ ಇದೆ. ಹಾಗಾಗಿ ನೀವು ಏನಾದರೂ ಅಂಥ ಹಾಸ್ಟೆಲ್ಗಳಲ್ಲಿ ವೈರುಧ್ಯಗಳು ಕಂಡು ಬಂದರೆ, ಹಾಸ್ಟೆಲ್ ಸಿಬ್ಬಂದಿ ಮಕ್ಕಳ ಹಿತಕ್ಕೆ ವ್ಯತಿರಿಕ್ತವಾದ ರೀತಿಯಲ್ಲಿ ವರ್ತಿಸುವುದು ನಿಮಗೆ ಕಂಡು ಬಂದರೆ, ನಮ್ಮ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯನ್ನು ಜೊತೆಗೆ ಆಯಾ ಇಲಾಖೆಗಳ ಮುಖ್ಯಸ್ಥರನ್ನು, ಜಿಲ್ಲಾಧಿಕಾರಿಗಳನ್ನು, ತಾಲೂಕಾ ದಂಡಾಧಿಕಾರಿಗಳನ್ನು ತಾವು ಸಂಪರ್ಕಿಸಿ ನೇರವಾಗಿ ನಮಗೆ ಕೂಡ ನೀವು ದೂರನ್ನು ಸಲ್ಲಿಸಿದರೆ, ಅಂತಹ ಅನುಚಿತ ವರ್ತನೆ ತೋರುವ, ತಮ್ಮ ಕರ್ತವ್ಯದಲ್ಲಿ ಲೋಪ ಎಸಗುವ, ಮಕ್ಕಳ ಹಿತಕ್ಕೆ ವ್ಯತಿರಿಕ್ತವಾಗಿ ವರ್ತಿಸುವ ಅಧಿಕಾರಿಗಳ ದುರಹಂಕಾರವನ್ನು ಅಕಾಡೆಮಿ ಮತ್ತು ಸರ್ಕಾರ ಯಾವತ್ತಿಗೂ ಕೂಡ ಸಹಿಸಲಾರದು. ಯಾಕೆ ಅಂತಂದರೆ, ಮಕ್ಕಳು ಮಾನವ ಲೋಕದ ಸುಂದರ ಪುಷ್ಪಗಳು, ಮಕ್ಕಳೇ ನಿಜವಾದ ದೇವರು ಅಂತ ಹೇಳಿ ನಾವೆಲ್ಲ ಭಾವಿಸಿಕೊಂಡವರು. ಮಕ್ಕಳ ಹಿತಕ್ಕೆ ವ್ಯತಿರಿಕ್ತವಾದ ರೀತಿಯ ವರ್ತನೆಗಳನ್ನು ಅದು ಅಧಿಕಾರಿಗಳಿಂದಾಗಿರ್ಬೋದು, ನಿಲಯ ಪಾಲಕರಿಂದಾಗಿರ್ಬೋದು, ಶಾಲಾ ಕಾಲೇಜುಗಳ ಶಿಕ್ಷಕರಿಂದಾಗಿರ್ಬೋದು, ಯಾರೇ ಆಗಿರಲಿ ಅವರಿಂದ ನಾವು
ಅತ್ಯಂತ ಸಕಾರಾತ್ಮಕವಾದ ಮಕ್ಕಳ ಹಿತಕ್ಕೆ ಪೂರಕವಾದ ಕೆಲಸಗಳನ್ನು ತೆಗೆದುಕೊಳ್ಳೋದಕ್ಕೆ ಅವರನ್ನು ಪ್ರೇರೇಪಿಸುವ ಕೆಲಸವನ್ನು ಒಬ್ಬ ಅಕಾಡೆಮಿ ಅಧ್ಯಕ್ಷನಾಗಿ ಅವರಿಗೆ ನಾನು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಸೂಕ್ತವಾದಂಥ ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ.